ಪ್ರೀತಿಯ ವಿದ್ಯಾರ್ಥಿಗಳೇ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 2ನ 5ನೇ ತರಗತಿಗೆ ಸ್ವಾಗತ. ನಾವು ಈ ತರಗತಿಯಲ್ಲಿ ಮೆಷರ್ಸ್ ಆಫ್ ಸೆಕ್ಯುಲರ್ ಟ್ರೆಂಡ್, ಅದರಲ್ಲಿ ಮೆಥಡ್ ಆಫ್ ಮೂವಿಂಗ್ ಅವರೇಜ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಏನು ಕಲಿತ್ವಿ ಅಂತ ನೋಡೋಣ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮೆಥಡ್ಸ್ ಆಫ್ ಮೆಜರಿಂಗ್ ಸೆಕ್ಯುಲರ್ ಟ್ರೆಂಡ್, ಅದರಲ್ಲಿ ಸೆಮಿ ಅವರೇಜ್ ಮೆಥಡ್ ಎಂಬ ಭಾಗವನ್ನು ನಾವು ತಿಳ್ಕೊಂಡಿದ್ವಿ. ಸೆಮಿ ಅವರೇಜ್ ಮೆಥಡ್ ಅಂತಂದರೆ, ಆಸ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್, ಇಟ್ಸ್ ಅ measuring a secular trend by dividing the given data into the two parts. ಎರಡು ಭಾಗಗಳನ್ನಾಗಿ ನಾವು ಡೇಟಾನ ಡಿವೈಡ್ ಮಾಡಿಕೊಂಡು ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಎರಡಕ್ಕೂ ಕೂಡ ನಾವೇನು ಮಾಡ್ತೀವಿ, ಅವರೇಜ್ನ ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿ ಆ ಎರಡು ಪಾಯಿಂಟ್ಗಳನ್ನ ನಾವು ಜಾಯಿನ್ ಮಾಡೋದ್ರಿಂದ ಸಿಗೋವಂಥ ಲೈನ್ನೇ ನಾವು ಟ್ರೆಂಡ್ ಲೈನ್ ಬೈ ಸೆಮಿ ಅವರೇಜ್ ಮೆಥಡ್ ಅಂತ ಕರಿತೀವಿ. ನಾವು ಈ ತರಗತಿಯಲ್ಲಿ ಮೂವಿಂಗ್ ಅವರೇಜಸ್ ಅಂತಂದ್ರೇನು, ಮೂವಿಂಗ್ ಅವರೇಜಸ್ ಮೆಥಡಲ್ಲಿ ನಾವು ಟ್ರೆಂಡ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಮತ್ತು ಈ ಮೂವಿಂಗ್ ಅವರೇಜ್ನ ಹೇಗೆ ಫೈಂಡ್ ಔಟ್ ಮಾಡಿ ಲೆಕ್ಕಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿಬಿಟ್ಟು ನಾವು ಈ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಈ ಮೂವಿಂಗ್ ಅವರೇಜ್ನ ಯೂಸ್ ಮಾಡಿಕೊಂಡು ಟ್ರೆಂಡ್ ಲೈನ್ ಕೂಡ ಹೇಗೆ ಗ್ರಾಫಲ್ಲಿ ಹಾಕೋದು, ಮತ್ತು ವಿತೌಟ್ ಗ್ರಾಫ್ ಕೂಡ ಹೇಗೆ ಟ್ರೆಂಡ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ತೀವಿ. ನಾವು ವಾಟ್ ಈಸ್ ಮೂವಿಂಗ್ ಅವರೇಜಸ್ ಮೆಥಡ್ ಅನ್ನೋದಾದರೆ, ಇಟ್ ಈಸ್ ಎ ಮೆಥಡ್ ಆಫ್ ಮೂವಿಂಗ್ ಅವರೇಜಸ್. ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಅರ್ಥಮೆಟಿಕ್ ಮೀನ್. ಇದರಲ್ಲಿ ನಾವು ಅವರೇಜಸ್ನ ಟೋಟಲ್ಗೆ ಫೈಂಡ್ ಔಟ್ ಮಾಡೋದಿಲ್ಲ. ರಾದರ್ ದೆನ್ ಫೈಂಡಿಂಗ್ ದ ಅವರೇಜ್ ಫಾರ್ ಟೋಟಲ್ ಆರ್ ಎನಿ ಪಾರ್ಟ್ ಆಫ್ ದ ಡೇಟಾ, we find the averages on a moving basis. What is moving basis means a specified period average value for a number of periods is taken into account and placing it at the center of a time span. That is a period of moving average. ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಸ್ಪೆಸಿಫಿಕ್ ಪೀರಿಯಡ್ಗೆ ಅವರೇಜ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. That means if the data is given for 10 years, we take the first 3 years. ಓಕೆನಾ? ಆ ಫಸ್ಟ್ 3 ಇಯರ್ಸ್ಗೆ ನಾವೇನು ಮಾಡ್ತೀವಿ, ಆವ್ರೇಜ್ನ ಫೈಂಡ್ ಔಟ್ ಮಾಡಿಕೊಂಡು ಅದ್ರ ಮಿಡಲ್ ಪಾಯಿಂಟಲ್ಲಿ ನಾವು ಪ್ಲೇಸ್ ಮಾಡ್ತೀವಿ. ದಟ್ ಮೀನ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ನಾವು ಆವ್ರೇಜ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಸೆಕೆಂಡ್ ಇಯರಲ್ಲಿ ನಾವು ಆ ಆವ್ರೇಜ್ನ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಅವರೇಜ್ನ ಕೂಡ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಫಸ್ಟ್ ಸೆಕೆಂಡ್ ಥರ್ಡ್ಗೆ ಫೈಂಡ್ ಔಟ್ ಮಾಡಿದ ನಂತರ ಫೋರ್ತ್ ಇಯರ್ನ ನಾವು ಕೌಂಟಿಗೆ ತಗೊಳ್ತೀವಿ. ಹಾಗೆಯೇ ಫಸ್ಟ್ ಇಯರ್ನ ಬಿಟ್ಬಿಡ್ತೀವಿ. ಸೊ ನೆಕ್ಸ್ಟ್ 3 ಇಯರ್ಸ್ಗೆ ಏನು ಮಾಡ್ತೀವಿ, ಅವರೇಜ್ನ ಫೈಂಡ್ ಔಟ್ ಮಾಡ್ತೀವಿ. ಹಾಗೆಯೇ ವಿ ಕ್ಯಾಲ್ಕುಲೇಟ್ ದ ಸಕ್ಸೆಸಿವ್ ಓವರ್ಲ್ಯಾಪಿಂಗ್ ಗ್ರೂಪ್ಸ್ಗೆ ನಾವೇನು ಮಾಡ್ತೀವಿ, ಅವರೇಜಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಆ ಬರೋವಂಥ ಆವ್ರೇಜ್ನ ನಾವೇನಂತೀವಿ, ಮೂವಿಂಗ್ ಅವರೇಜ್ ಅಂತೀವಿ. ಅದನ್ನೇ ನಾವು ಟ್ರೆಂಡ್ ಲೈನ್ ಥರ ಯೂಸ್ ಮಾಡ್ತೀವಿ. ಸೊ ದ ಅಪ್ಟೈನ್ಡ್ ಅವರೇಜಸ್ ಆರ್ ಮೂವಿಂಗ್ ಅವರೇಜ್. ಸೊ ಈ ಸಕ್ಸೆಸಿವ್ ಅವರೇಜಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ, ಅದನ್ನೇ ನಾವೇನಂತೀವಿ ಅಂದರೆ ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಯೂಶಲಿ ಟೈಮ್ ಪೀರಿಯಡ್ ಫಾರ್ ಮೂವಿಂಗ್ ಅವರೇಜಸ್ ವಿಲ್ ಬಿ 3, 4 or 5 years or 5 monthly. But there is no hard and fast rule that we should take it for 3 years, 4 years or 5 years only. We can do the moving averages for any period of time. We can make it for 1 minute also, 1 day also, 1 month also, 5 days also, 10 days also. Like that, any number of periods we can take to find the moving average. Now let us find what are the advantages of or merits of the moving averages. And it is very simple and easy to understand. A calculation of average also, it's very easy. Like overlapping averages, we find it and we set the trend line based on those averages. And it is more flexible than other methods. Like that, in a previous method what we have learnt is we do the semi average method. Semi average method ಅಲ್ಲಿ ಏನಾಗುತ್ತೆ, ನಾವೇನು ಮಾಡ್ತೀವಿ, 2 ಭಾಗ ಮಾಡಿಬಿಟ್ಟು 2ಕ್ಕೆ ಅವರೇಜ್ ಫೈಂಡ್ ಔಟ್ ಮಾಡ್ತೀವಿ. there is no flexibility in that method. But in this method ಏನು ಮಾಡ್ತೀವಿ, ನಮಗೆ ಕನ್ವೀನಿಯೆಂಟ್ ಆಗೋ ಥರ ನಮಗೆ ಯಾವ ಪೀರಿಯಡ್ ಅನುಕೂಲ ಆಗುತ್ತೆ ಅಷ್ಟಕ್ಕೆ ಮಾತ್ರ ತಗೋತೀವಿ. ವಿ ಕ್ಯಾನ್ ಮೇಕ್ ಇಟ್ ಆಸ್ ಎ
3 period moving average, 4 period, 5 period, any period we wish it convenient to find the trend that we use. This is one of the merit of moving averages. And the third merit, and it is very important, it is not only used for measurement of trend but also used for measurement of seasonal, cyclical and irregular variations. That means ಇದನ್ನ ಸೆಕ್ಯುಲರ್ ಟ್ರೆಂಡ್ಗೆ ಫೈಂಡ್ ಔಟ್ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡೋದಿಲ್ಲ, ಇದನ್ನು ನಾವೇನಕ್ಕೆ ಸೀಸನಲ್ ವೇರಿಯೇಷನ್, ಸೈಕ್ಲಿಕಲ್ ವೇರಿಯೇಷನ್ ಆ್ಯಂಡ್ ಇರೆಗ್ಯುಲರ್ ವೇರಿಯೇಷನ್ಸ್ನ ಕೂಡ ಅವರೇಜಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಬಳಸ್ಬೋದು. ದಿಸ್ ಇಸ್ ವಿ ಡಿಸ್ಕಸ್ಡ್ ಇನ್ ದ ಸೆಕೆಂಡ್ ಕ್ಲಾಸ್ ವೇರ್ the components of time series, that is secular trend, seasonal, cyclical and irregular variations. ಈ ಎಲ್ಲ ಮೆಥಡ್ಗಳಲ್ಲೂ ಎಲ್ಲ ಕಾಂಪೊನೆಂಟ್ಗಳಲ್ಲೂ ನಾವು ಈ ಮೂವಿಂಗ್ ಅವರೇಜಸ್ ಮೆಥಡ್ನ ನಾವು ಬಳಸ್ಬೋದಾಗಿದೆ. ದಿಸ್ ಈಸ್ ಅನದರ್ ಮೆರಿಟ್ ಆಫ್ ಮೂವಿಂಗ್ ಅವರೇಜಸ್. ಅಂಡ್ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ದಿಸ್ ಮೂವಿಂಗ್ ಅವರೇಜಸ್ ಮೆಥಡ್? One of the main disadvantages or demerits of a moving average method is it do not provide the trend values at the beginning and at the end of the time series. That I told you, if you take the time period as 3 years, now 3 years na time period na ತಗೊಂಡ್ರೆ ನಾವು ಆ ಫಸ್ಟ್ 3 yearsಗೆ ನಾವು ಅವರೇಜ್ನ ಫೈಂಡ್ ಔಟ್ ಮಾಡಿದರೆ ಆ ಪೀರಿಯಡ್ನ ಮಿಡಲಲ್ಲಿ ಅವರೇಜ್ನ ಪ್ಲೇಸ್ ಮಾಡ್ತೀವಿ. ದಟ್ ಈಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ನಾವು ಅವರೇಜ್ ತೊಗೊಂಡ್ರೆ ಮಿಡಲ್ ಪಾಯಿಂಟ್ ಇಟ್ಟು ಸೆಕೆಂಡ್ ಇಯರಲ್ಲಿ ನಾವು ಅವರೇಜ್ನ ಪ್ಲೇಸ್ ಮಾಡ್ತೀವಿ. ಹಾಗೆಯೇ ನೆಕ್ಸ್ಟ್ ಅವರೇಜ್ನ ಏನು ಮಾಡ್ತೀವಿ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ಗೆ ತೊಗೊಳ್ತೀವಿ. ಹಾಗಾಗಿ ಥರ್ಡ್ ಇಯರ್ಗೆ ಮಿಡಲ್ ಪಾಯಿಂಟ್ ಥರ್ಡ್ ಇಯರ್ಗೆ ಪ್ಲೇಸ್ ಮಾಡ್ತೀವಿ. ಬಟ್ ಅಟ್ ದ ಬಿಗಿನಿಂಗ್ ಫಸ್ಟ್ ಇಯರ್ಗೆ ನಮಗೆ ಏನು ಸಿಗೋದಿಲ್ಲ, ಅವರೇಜ್ ಸಿಗೋದಿಲ್ಲ. ಹಾಗೆಯೇ ಲಾಸ್ಟ್ ಪೀರಿಯಡ್ ಕೂಡ ನಮಗೆ ಆ ಮೂವಿಂಗ್ ಅವರೇಜ್ ಸಿಗೋದಿಲ್ಲ. ಈ ಪಾಯಿಂಟ್ನ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗುತ್ತೆ ನಿಮಗೆ. ದಿಸ್ ಈಸ್ ಒನ್ ಆಫ್ ದ ಮೇನ್ ಡಿಮೆರಿಟ್ಸ್ ಆಫ್ ಮೂವಿಂಗ್ ಅವರೇಜ್ ಮೆಥಡ್, ದಟ್ ವಿ ಡು ನಾಟ್ ಗೆಟ್ ದ ವ್ಯಾಲ್ಯೂ ಅಟ್ ದ ಬಿಗಿನಿಂಗ್ ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಟೈಮ್ ಸೀರೀಸ್. And the second demerit is, since this method does not establish mathematical relationship, it cannot be used for forecasting. ಈ ಮೆಥಡ್ ಯಾವುದೇ ಒಂದು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡೋದಿಲ್ಲ ಅದ್ರ ಜೊತೆ, ಡೇಟಾ ಜೊತೆ. ಆದ್ದರಿಂದ ಈ ಮೆಥಡಿಂದ ಮಾಡುವಂಥ ಫೋರ್ಕಾಸ್ಟಿಂಗ್ ಮೇ ನಾಟ್ ಬಿ ವೆರಿ ಆಕ್ಯುರೇಟ್ ಅನ್ನೋದು ಅನದರ್ ಡಿಸ್ಅಡ್ವಾಂಟೇಜ್. Now let us solve one problem. If we solve this problem, you will better understand how the moving averages can be calculated and how we can find the trend values in the moving averages. The example is like this. Calculate 3 yearly moving averages for the following data. So ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ, ಇಯರ್ ಅಂಡ್ ಸೇಲ್ಸ್. ಇಲ್ಲಿ 1 2 3 4 5 6 7 8 9 10 ಇಯರ್ಸ್ಗೆ ನಮಗೆ ಡೇಟಾ ಕೊಟ್ಟಿದ್ದಾರೆ ಅಂಡ್ ಸೇಲ್ಸ್ ಡೇಟಾ ಕೂಡ ಕೊಟ್ಟಿದ್ದಾರೆ. ಈ ಡೇಟಾನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಮೂವಿಂಗ್ ಅವರೇಜಸ್ನ ಫೈಂಡ್ ಔಟ್ ಮಾಡಬೇಕು. ಅನಂತರ ಟ್ರೆಂಡ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗೆ ಯಾವ ಟ್ರೆಂಡ್ ಇದೆ, ಅಪ್ವರ್ಡ್ ಟ್ರೆಂಡ್ ಇದೆಯಾ, ಡೌನ್ವರ್ಡ್ ಟ್ರೆಂಡ್ ಇದೆಯಾ ಅನ್ನೋದು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಟು ಸಾಲ್ವ್ ದಿಸ್, ಫಸ್ಟ್ ನಾವೇನು ಮಾಡಬೇಕು ಅಂದರೆ, ಟು ಫೈಂಡ್ ದ ಮೂವಿಂಗ್ ಅವರೇಜಸ್ ಇನಿಷಿಯಲಿ ದ ಮೂವಿಂಗ್ ಟೋಟಲ್ಸ್ ಆರ್ ಅಬ್ಟೈನ್ಡ್. ನಾವು ಇಲ್ಲಿ ಎಷ್ಟು ಇಯರ್ಗೆ ಮೂವಿಂಗ್ ಅವರೇಜ್ ಫೈಂಡ್ ಔಟ್ ಮಾಡಬೇಕು, ಇಲ್ಲಿ 3 ಇಯರ್ಸ್ಗೆ ಮೂವಿಂಗ್ ಅವರೇಜ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ನಾವೇನು ಮಾಡಬೇಕು, ಮೂವಿಂಗ್ ಟೋಟಲ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು 3 ಇಯರ್ಸ್ದು. ಅದನ್ನು ಯಾವುದರಿಂದ ಡಿವೈಡ್ ಮಾಡಬೇಕು, 3ಇಂದ ಡಿವೈಡ್ ಮಾಡಬೇಕು. ಆ ಡಿವೈಡ್ ಮಾಡಿ ಬಂದಾಗ ಸಿಗುವಂಥ ವ್ಯಾಲ್ಯೂನ ನಾವು ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಇದನ್ನು ನಾವು ಸಾಲ್ವ್ ಮಾಡೋಣ ಬೈ ಪುಟ್ಟಿಂಗ್ ಎ ಟೇಬಲ್. ಇಲ್ಲಿ ನೋಡೋಣ, ಟೇಬಲ್ ಹಾಕಿದ್ದೀನಿ. ಇಲ್ಲಿ ಫಸ್ಟ್ ಕಾಲಮಲ್ಲಿ ಇಯರ್ ಕೊಟ್ಟಿದ್ದೀನಿ, ಹಾಗೆಯೇ ಸೆಕೆಂಡ್ ಕಾಲಮಲ್ಲಿ ಸೇಲ್ಸ್ ಡೇಟಾನ ಹಾಕಿದ್ದೀನಿ. ನಾವು ಫಸ್ಟ್ ಮೂವಿಂಗ್ ಅವರೇಜಸ್ನ ಫಸ್ಟ್ 3 ಇಯರ್ಸ್ಗೆ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಇಯರ್ 1995, 1996, 1997. ದ ಫಸ್ಟ್ ನಾವೇನು ಮಾಡಬೇಕು, ಮೂವಿಂಗ್ ಟೋಟಲ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 86, 63 ಪ್ಲಸ್ 45. ಆ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡ್ಕೊಂಡು ಎಲ್ಲಿ ಪ್ಲೇಸ್ ಮಾಡಬೇಕು, ಮಿಡಲ್ ಪಾಯಿಂಟ್, ದಟ್ ಈಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 95, 96, 97. ಇಲ್ಲಿ 96 ಇಸ್ ಅ ಮಿಡಲ್ ಇಯರ್, ಅಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಇಲ್ಲಿ ಮೂವಿಂಗ್ ಟೋಟಲ್ನ
ಫೈಂಡ್ ಔಟ್ ಮಾಡಿದ್ಮೇಲೆ ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡಬೇಕು. ಮೂವಿಂಗ್ ಅವರೇಜ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ದಟ್ ಈಸ್ 194 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಟೇಕನ್ ಹಿಯರ್ ಈಸ್ 3 years. 194 ಡಿವೈಡೆಡ್ ಬೈ 3 ಈಸ್ 64.67. ಹಾಗೇನೆ ಫಸ್ಟ್ ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡ್ಕೊಂಡಾಯ್ತು. ಈಗ ಸೆಕೆಂಡ್ ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಇಯರ್ನ ಡ್ರಾಪ್ ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಇಯರ್ ಸಕ್ಸೆಸಿವ್ ಇಯರ್ಸ್ ದಟ್ ಈಸ್ ಫೋರ್ತ್ ಇಯರ್ನ ಆ್ಯಡ್ ಮಾಡ್ಕೊತೀನಿ. ಈಗ 1996, 1997, 1998 ಈ 3 ವರ್ಷಗಳಿಗೆ ನಾನು ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡ್ತೀನಿ. ಫಸ್ಟ್ ಅದಕ್ಕೆ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡ್ತೀನಿ. 63 + 45 + 58 ಕಮ್ಸ್ ಟು 166. ಅದನ್ನು ನಾನು 3ಇಂದ ಡಿವೈಡ್ ಮಾಡಿದಾಗ ನನಗೆ ಮೂವಿಂಗ್ ಅವರೇಜ್ ಸಿಗುತ್ತೆ, ದಟ್ ಈಸ್ 55.33. ಹಾಗೆಯೇ ನೆಕ್ಸ್ಟ್ ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಸೆಕೆಂಡ್ ಇಯರ್ನ ಡ್ರಾಪ್ ಮಾಡಿ 5th ಇಯರ್ ಡೇಟಾನ ತಗೊಳ್ತೀನಿ, ದಟ್ ಈಸ್ 1999. ಈಗ ಫಸ್ಟ್ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡ್ಕೋತೀನಿ. 45 + 58 + 43 comes to 146, and moving average is 146 divided by 3 is 48.67. ಹಾಗೇನೆ ನೆಕ್ಸ್ಟ್ ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ನಾನು ಇಯರ್ 1997 ವ್ಯಾಲ್ಯೂನ ಡ್ರಾಪ್ ಮಾಡಿ 2000 ಅದ್ರ ನೆಕ್ಸ್ಟ್ ಅಂದರೆ ಸಕ್ಸೆಸಿವ್ ಇಯರ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ದಟ್ ಈಸ್ 58 + 43 + 57, ದ ಟೋಟಲ್ ಕಮ್ಸ್ ಟು 158. 158 divided by 3 works out to 52.67. Again, next moving average comes between the year 1999, 2000 and 2001. 43 + 57 + 98 comes to 198. 198 divided by 3 comes to 66. Next moving average is in between year 2000, 2001 and 2002. That total comes to 57 + 98 + 100 equals 255. 255 divided by 3 comes to 85. Again, next moving average between 2001 to 2003, that is 98 + 100 + 120 comes to 318. 318 divided by 3 comes to 106. Again, next last moving average na find out ಮಾಡ್ತೀನಿ between year 2002 to 2004, that is 100 + 120 + 150 comes to 370. 370 divided by 3 comes to 123. ಬಟ್ ನಮಗೆ ಲಾಸ್ಟ್ ಇಯರ್ಗೆ ಲಾಸ್ಟ್ ಡೇಟಾ ಪಾಯಿಂಟ್ಗೆ ಮೂವಿಂಗ್ ಅವರೇಜ್ ಸಿಗೋದಿಲ್ಲ. ಹೇಗೆ ಫಸ್ಟ್ ಪಾಯಿಂಟ್ಗೆ ಡೇಟಾ ಮೂವಿಂಗ್ ಅವರೇಜ್ ಸಿಕ್ಕಿಲ್ವೋ ಹಾಗೆಯೇ ನಮಗೆ ಲಾಸ್ಟ್ ಪಾಯಿಂಟ್ಗೆ ಕೂಡ ಇಲ್ಲಿ ಮೂವಿಂಗ್ ಅವರೇಜ್ ಸಿಗೋದಿಲ್ಲ. ದಿಸ್ ಇಸ್ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ಮೂವಿಂಗ್ ಅವರೇಜಸ್, ಬಟ್ ಇಟ್ ಈಸ್ ಸ್ಟಿಲ್ ಯೂಸ್ಫುಲ್ ಟು ಫೈಂಡ್ a trend. Now let us see how this data looks, the moving averages we have found. ಇಲ್ಲಿ ನೋಡಿದರೆ ನಿಮಗೆ ಇಯರ್ 96 ಇಂದ 98 ವರೆಗೂ ಏನಾಗಿದೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಬಂದಿದೆ. ಅನಂತರ ಏನಾಗಿದೆ, ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ಗ್ರಾಫಲ್ಲಿ ನೋಡೋಣ, ವೆದರ್ ಇಟ್ ಈಸ್ ಡೌನ್ ಟ್ರೆಂಡ್ ಆರ್ ಅಪ್ ಟ್ರೆಂಡ್ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಗ್ರಾಫಲ್ಲಿ ಹಾಕೋದ್ರ ಮೂಲಕ ನೋಡೋಣ. ಲುಕ್, ದಿಸ್ ಈಸ್ ಅ ಗ್ರಾಫ್. ಇದರಲ್ಲಿ ನೋಡಿ, ಎಕ್ಸ್ ಆ್ಯಕ್ಸಿಸಲ್ಲಿ ಅಥವಾ ಹಾರಿಜಾಂಟಲ್ ಆ್ಯಕ್ಸಿಸಲ್ಲಿ ನಾನು ಇಯರ್ನ ಪ್ಲಾಟ್ ಮಾಡಿದ್ದೀನಿ, ವರ್ಟಿಕಲ್ ಆ್ಯಕ್ಸಿಸಲ್ಲಿ ವ್ಯಾಲ್ಯೂಸ್ನ ಎಂಟ್ರಿ ಮಾಡಿದ್ದೀನಿ. ಈ ಬ್ಲೂ ಲೈನ್ ಇದೆಯಲ್ಲ, ಈ ಬ್ಲೂ ಲೈನ್ ಏನು ತೋರಿಸ್ತಾ ಇದೆ, ಒರಿಜಿನಲ್ ಡೇಟಾ ತೋರಿಸ್ತಾ ಇದೆ, ದಟ್ ಈಸ್ ಸೇಲ್ಸ್ ಡೇಟಾ. ಹಾಗೆಯೇ ಆರೆಂಜ್ ಡಾಟೆಡ್ ಲೈನ್ ಶೋಯಿಂಗ್ ಅ ಮೂವಿಂಗ್ ಅವರೇಜ್. ಸಿ ದ ಮೂವಿಂಗ್ ಅವರೇಜ್ ಫ್ರಮ್ 1996 to 98 ಡೌನ್ ಆಗಿದೆ, ಅನಂತರ ಅಪ್ವರ್ಡ್ ಹೋಗಿದೆ. ಬಟ್ ಈ ಮೂವಿಂಗ್ ಅವರೇಜ್ ಎಂಡರ್ಗೂ ಹೋಗಿಲ್ಲ, ಯಾಕಂತಂದರೆ ವಿ ಡು ನಾಟ್ ಗೆಟ್ ದ ಮೂವಿಂಗ್ ಅವರೇಜ್ ವ್ಯಾಲ್ಯೂ ಫಾರ್ ದ ಅಟ್ ದ ಬಿಗಿನಿಂಗ್ ಆ್ಯಂಡ್ ಅಟ್ ದ ಎಂಡ್. ಈ ಮೂವಿಂಗ್ ಅವರೇಜ್ ಲೈನ್ನ ನಾವು ನೋಡಿದರೆ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ, ದ ಡೇಟಾ ಶೋಸ್ ಡೌನ್ ಟ್ರೆಂಡ್ ಅಟ್ ದ ಬಿಗಿನಿಂಗಲ್ಲಿ ಏನಾಗಿದೆ, ಟ್ರೆಂಡ್ ಡೌನ್ ಆಗಿದೆ, ಆ್ಯಂಡ್ ಅಪ್ ಟ್ರೆಂಡ್ ಅಟ್ ದ ಎಂಡ್. ಆಮೇಲೆ ನಂತರ ಏನಾಗ್ತಾ ಇದೆ, ಅಪ್ ಟ್ರೆಂಡ್ ತೋರಿಸ್ತಾ ಇದೆ. ದಿಸ್ ಈಸ್ ಹೌ ವಿ ಫೈಂಡ್ ದ ಟ್ರೆಂಡ್ ವ್ಯಾಲ್ಯೂಸ್ ಬೈ ಯೂಸಿಂಗ್ ಮೂವಿಂಗ್ ಅವರೇಜ್ ಮೆಥಡ್. And this is very useful method of finding a moving average, and it is extensively used in stock market
to find out the trend of stocks or commodities or anything. Okay, now let us conclude what we have learnt in this session. Moving average method is one of the important method of finding the trend, where by finding the moving average of data for given specified period. ನಾವು ಮೂವಿಂಗ್ ಅವರೇಜ್ ಅಲ್ಲಿ ನಾವು ಹೇಗೆ ಟ್ರೆಂಡ್ನ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಇದರಲ್ಲಿ ನಾವು ಕೊಟ್ಟಿರುವಂಥ ಒರಿಜಿನಲ್ ಡೇಟಾಗೆ ಮೂವಿಂಗ್ ಅವರೇಜಸ್ನ ಫೈಂಡ್ ಔಟ್ ಮಾಡ್ತೀವಿ ಫಾರ್ ಸ್ಪೆಸಿಫೈಡ್ ಪೀರಿಯಡ್. ದ ಸ್ಪೆಸಿಫೈಡ್ ಪೀರಿಯಡ್ ಮೇ ಬಿ ಡಿಫ್ರೆಂಟ್. ಇಟ್ ಮೇ ಬಿ ಫಾರ್ 3 years, 4 years, 5 years, or any number of years. It need not to be year, it can be even a minute also, a day also, it can be a month also. This is very much important method for finding a trend values, because it's much more reliable than semi-averages method or graphical method. With this we are going to end this session. ಮುಂದಿನ ತರಗತಿಯಲ್ಲಿ ಮೂವಿಂಗ್ ಅವರೇಜ್ ಮೆಥಡ್ಗೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ನಾವು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಈ ಸೆಷನಲ್ಲಿ ಕೇವಲ ಒಂದೇ ಒಂದು ಎಕ್ಸಾಂಪಲ್ನ ನೋಡಿದ್ವಿ, ದಟ್ ಈಸ್ ಫಾರ್ 3 year ಪೀರಿಯಡ್. ನಾವು 4 year ಪೀರಿಯಡ್ ಕೊಟ್ಟಾಗ, 5 year ಪೀರಿಯಡ್ ಕೊಟ್ಟಾಗ ಹೇಗೆ ನಾವು ಮೂವಿಂಗ್ ಅವರೇಜಸ್ನ ಸಾಲ್ವ್ ಮಾಡೋದು ಅಂತ ಹೇಳಿಬಿಟ್ಟು ಮುಂದಿನ ಸೆಷನ್ನಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.